ಮತ್ತೆ ಊಟ ಒಂದ್ ಸ್ವಲ್ಪ ಜಾಸ್ತಿ ಹೋಗ್ತಿತ್ರಿ. ಜಾಸ್ತಿ ಹೋಗ್ತಾ ಇದೆ. ಆಮೇಲೆ ಮತ್ತೆ ಈಗ ಅದ ಹುಡುಗರ್ದು ನಮ್ ಮಿಸಸ್ ಇದದಾರ್ರಿ 5 ತಿಂಗಳ ಆಯ್ತ್ರಿ, ಪ್ರೆಗ್ನೆಂಟ್ ಅದಾರ್ರಿ. ಒಂದ್ ಸೆಕೆಂಡ್, ನೀವು ಫೋರಂ ಬಂದು 3 ತಿಂಗಳಾಯ್ತು, ಮತ್ತೆ 5 ತಿಂಗಳು ಹೆಂಗಾಯ್ತು ಅವ್ರಿಗೆ? ಅದ್ ಪೈಲೆ ಬೇರೆ ನಮ್ಮ ಅಪ್ಪಾರ್ ತಗೋತಿರ ಸಮಗಳ್ರಿ, ಅವ್ರದ್ ಜೊತೆ ತಗೋತೀರಿ. ಆಲ್ಮೋಸ್ಟ್ 5 ತಿಂಗಳಾಗಿದೆ. ನೀವು ಸ್ಟಾರ್ಟ್ ಮಾಡಿ 3 ತಿಂಗಳಾಗಿದೆ. ಹಾ ರೀ. ಓಕೆ, ಈ 5 ತಿಂಗಳಲ್ಲಿ ಏನಂದ್ರಿ ನೀವು? ಏನ್ ಚೆನ್ನಾಗಾಯ್ತು ಅಂದ್ರಿ? ನಮಗ ಸುಸ್ತ ಆಗೋದ್ರಿ, ಇದಾಗೋದ ಎಲ್ಲಾ ಕಡಿಮೆ ಆಗೈತ್ರಿ, ಊಟ ಜಾಸ್ತಿ ಹೋಗ್ತಿತ್ರಿ, ಮತ್ ತೂಕು ಹೆಚ್ಚಾಗೈತ್ರಿ. ಎಷ್ಟ್ ಕೆಜಿ ಹೆಚ್ಚಾಗಿದ್ರಪ್ಪ? 2 kg ಹೆಚ್ಚಾಗೈತಿ. 2 kg ತೂಕ ಜಾಸ್ತಿ ಆಗಿದ್ರಪ್ಪ. ಓಕೆ, ನಿಮ್ಮ ಮನೆಯವ್ರಿಗೆ ಏನ್ ಚೆನ್ನಾಗಿದೆ ಅಯ್ಯಪ್ಪ? ಅವ್ರದ್ದು ಸ್ಕಿನ್ ಹೆಚ್ಚಾಗೈತ್ರಿ, ತೂಕು ಅವ್ರದ್ದು ಹೆಚ್ಚಾಗೈತ್ರಿ, ಇದಾಗೈತ್ರಿ. ಊಟನು ಜಾಸ್ತಿ ಮಾಡ್ತಾರ ಅವ್ರು. ಓಕೆ ಅಯ್ಯಪ್ಪ, ಇವಾಗ ಏನು 5 ತಿಂಗಳಾಗಿದೆ ಅಂದ್ರಲ್ಲ, ಏನ್ ಗೊತ್ತಾಗಿಲ್ಲ ನಂಗೆ. ಏನ್ 5 ತಿಂಗಳಾಗಿದೆ? ಪಟ್ಟಿಲಿ ಅದಾರ್ರಿ ನಮ್ ಸಮಗಳ್ರಿ. ನಿಮ್ಮ ಮನೆಯವರು ಗರ್ಭಿಣಿ ಆಗಿದ್ದಾರೆ, 5 ತಿಂಗಳ ತುಂಬು ಗರ್ಭಿಣಿ ಅಲ್ವಾ? ಯಾರ್ಯಾರಿಗೆ ಮಕ್ಕಳಾಗಿಲ್ಲಪ್ಪ? ಮಕ್ಕಳಾಗದವ್ರು ತುಂಬಾ ಜನ ಇದ್ದೀರಾ. 5 ವರ್ಷ 10 ವರ್ಷ ಮದ್ವೆ ಆಗಿದೆ, ಆಗಿಲ್ಲ ಇನ್ನು. ದೇವ್ರು ದಿಂಡ್ರು ಔಷಧಿ ಆಸ್ಪತ್ರೆ ಟ್ಯೂಬ್ ಇವೆಲ್ಲ ನೋಡಿರ್ತೀರಾ, ಹೋಗಿರ್ತೀರಾ, ಬಂದಿರ್ತೀರಾ. ಸೊ ಪ್ರಾಡಕ್ಟ್ ನ 90 days ಕರೆಕ್ಟ್ ಆಗಿ ತಗೊಳ್ಳಿ. ನಿಮ್ ಕೋಚ್ ಏನ್ ಹೇಳ್ತಾರೆ ಅದನ್ನ ಮಾಡಿದ್ರೆ ಅದೇನಾಗ್ಬೇಕು ಅದಾಗತ್ತೆ ಅಲ್ವಾ? ಸರಿ ಅಪ್ಪ, ಏನೇನ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ ನೀವು? ಏನೇನ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರಿ ಅಯ್ಯಪ್ಪ? ನಮಗೂ ನೆನಪಿಲ್ರಿ. ಓಕೆ ಅಯ್ಯಪ್ಪ, ನಿಮ್ ಕೋಚ್ ಹೇಳ್ತಾರೆ ತಡೀರಿ, ಅವ್ರ ಹತ್ರ ಮಾತಾಡೋಣ. ಲಕ್ಷ್ಮೀ ನಿಕಾಸ್ ಬಿ ಗೌಡ್ರ ಹೇಳಿ. ಸರ್ ನಮಸ್ಕಾರ ಸರ್. ಟೋಟಲ್ ಯೂಸ್ ಮಾಡ್ಯಾರಿ, ಸಪ್ಲಿಮೆಂಟ್ ಎಲ್ಲಾ ಕೊಟ್ರಿ ಸರ್. ಒಮೆಗಾ 3 ಮಲ್ಟಿವಿಟಮಿನ್. ಈಗ ಏನ್ ಗೊತ್ತಲ್ಲ, ತರಕಾರಿ ಅಂದ್ರೆ ನಮ್ಮ ಅಂಗಡಿ ತರಕಾರಿ ಐತೆ, ಆದ್ರೆ ಏನೇನ್ ತರಕಾರಿ ಐತೆ ಅಂತ ನಮ್ಗೆ ಗೊತ್ತಿಲ್ಲ. ನೀವು ತರಕಾರಿ ಹೆಸರು ಹೇಳ್ಬೇಕು, ಹೇಳಿ. ಸರ್ ಅದನ್ನ ಸರ್ ಸೇಕ್ ಕೊಟ್ಟಿರ್ತೀರಿ ಅವ್ರಿಗೆ. ಓಕೆ, ಮತ್ತೆ ಒಮೆಗಾ 3 ಜಾಯಿಂಟ್ ಕೊಡ್ರಿ, ಮಲ್ಟಿವಿಟಮಿನ್ ರೀ, ಮತ್ತೆ ಚಿಲ್ಡ್ರನ್ ನ್ಯೂಟ್ರಿಷನ್ ಕೊಟ್ಟಿರ್ತೀರಿ ಸರ್. ಓಕೆ, ಸೊ ಗಂಡ ತೂಕ ಕಮ್ಮಿ ಸರ್, ಅವ್ರ ಗಂಡ ಐತ್ರಿ. ಮತ್ತ ಅವ್ರಲ್ಲಿ ಅವ್ರ ಡಬ್ಬ ಸ್ಟಾರ್ಟ್ ಮಾಡಿದ್ರೆ ಅವ್ರ ಹಿಂಗ್ ಹೋಗಿ ಅವ್ರಿಗೆ ಹೇಳ್ಬಿಡ್ತಾರೆ, ಈ ತರ ಹಿಂಗೈತಿ, ಹಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ರಿಸಲ್ಟ್ ಬಂದವು, ನೀವು ಆಗ್ತೈತಿ ಮಾಡ್ಕೊರಿರ್ತೀವಿ ಸರ್. ಅವ್ರು ಸ್ಟಾರ್ಟ್ ಮಾಡಿ 5 ತಿಂಗಳು ಆಯ್ತು ಸರ್. ಸ್ಟಾರ್ಟ್ ಮಾಡಿ 5 ತಿಂಗಳು. ಈಗ ಅವ್ರ ಹೆಣ್ಮಕ್ಳ 3 ತಿಂಗಳು ಹೊಟ್ಟೆಲಿ ಅದಾರ ಸರ್. ಸೂಪರ್, ಥ್ಯಾಂಕ್ ಯು ನಾನು ಮಾತಾಡ್ತೀನಿ. ಓಕೆ, ಸೊ ನಮ್ ಸಿಸ್ಟಮ್ಗೆ ಅವ್ರ ಗಂಡ ಹೆಂಡತಿ ಬಂದಿದ್ದಾರೆ. ಫಸ್ಟ್ ಅವ್ರ ತಂದೆ ಸ್ಟಾರ್ಟ್ ಮಾಡಿದ್ದು ಪ್ರಾಡಕ್ಟ್ ನ. ತಂದೆಯವ್ರಿಗೆ ಏನೋ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಬಂದಾದ್ಮೇಲೆ ತನ್ನ ಮಗ ಅಥವಾ ಮಗಳು ಅಥವಾ ಸೊಸೆ ಅಥವಾ ಅಳಿಯ ಯಾರಿಗೂ ಹೇಳಿರೋದು, ಸೊ ಈ ತರ ಪ್ರಾಡಕ್ಟ್ ಇದೆ, ಅದನ್ನ ಯೂಸ್ ಮಾಡಪ್ಪ ಚೆನ್ನಾಗತ್ತೆ ಅಂತ. ಅವರ ನಂಬಿಕೆ ಮೇಲೆ ಅಥವಾ ಅವ್ರದ್ದು ಮಾತುಗಳ ಮೇಲೆ ಅವ್ರ ಪ್ರಾಡಕ್ಟ್ ನ ಯೂಸ್ ಮಾಡಿರೋದು. ಸೊ ಒಬ್ರು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ದೇವ್ರನೇ ರಿಸಲ್ಟ್ ಬರಲ್ಲ, ಗಂಡ ಹೆಂಡತಿ ಇಬ್ರು ಮಾಡ್ಬೇಕು. ಸೊ ಗಂಡ ಹೆಂಡತಿ ಇಬ್ರು ವೆಯ್ಟ್ ನ ಅದು ಶೇಕ್ ನ ಸ್ಟಾರ್ಟ್ ಮಾಡಿ ಜೊತೆಗೆ 4 ಸಪ್ಲಿಮೆಂಟ್ ನ ಅಳವಡಿಸ್ಕೊಂಡಿರೋದ್ರಿಂದ ಅವರಿಗೆ ಏನ್ ರಿಸಲ್ಟ್ ಅಂದ್ರೆ, ಅವ್ರ ಮದುವೆ ಆಗಿ 8 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಸೊ ಮಕ್ಕಳಾಗಕ್ಕೆ ಏನ್ ಬೇಕೋ ಆ ನ್ಯೂಟ್ರಿಯೆಂಟ್ಸ್ ಪ್ರತಿದಿನ ನಿಮ್ದು ಖಾರ, ರೊಟ್ಟಿ, ನೀರ ಅದ್ರಲ್ಲಿ ಸಿಗ್ತಾ ಇಲ್ಲ. ಸೊ ಒಳ್ಳೆ ನ್ಯೂಟ್ರಿಷನ್ ಅಲ್ಲಿ ಸಿಗ್ತಾ ಇದೆ, ಅದನ್ನ ಅಳವಡಿಸ್ಕೊಂಡಿರೋದ್ರಿಂದ. ಸೊ ಅಂಡ್ ಪ್ರತಿದಿನ ಈ ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಅಂಡ್ ಅವ್ರ ಕೋಚ್ ಅವ್ರಿಗೆ ಕೇರ್ ಮಾಡಿರೋದ್ರಿಂದ ಸೊ ಈ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತೇ ಬೀಜ ಹಾಕ್ಬಿಟ್ಟು ನಾಳೆನೆ ಗಿಡ ಆಗಿದೆ ಅಂತ ಎತ್ ನೋಡಿದ್ರೆ ರಿಸಲ್ಟ್ ಬರಲ್ಲ. 90 days ವೆಯ್ಟ್ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ಸೊ ಒಂದ್ ಗೊತ್ತಿರ್ಲಿ, ನೀವು ಗರ್ಭಿಣಿ ಆಗಿದ್ದೀರಾ ಅಂತ ಗೊತ್ತಾಗೋಕ್ಕೂ 90 ದಿನ ಕಾಯ್ಬೇಕು, ಒಂದೇ ದಿನಕ್ಕೆ ಗೊತ್ತಾಗ್ಬಿಡಲ್ಲ. ಸೊ ಹಾಗಾಗಿ ನೀವು ಪ್ರಾಡಕ್ಟ್ ನ ಆಪ್ಟಿಮೈಸ್ ಮಾಡ್ಕೊಂಡು ನಿಮ್ಗೆ ಏನೋ ರಿಸಲ್ಟ್ ಬರ್ಬೇಕು ಅಂದ್ರು 90 days ಪ್ಲಾನ್ ನೀವು ಕರೆಕ್ಟ್ ಆಗಿದ್ರೆ ಮಾತ್ರ ಸೊ ಆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಓಕೆನಾ? ಯಾರೋ ತುಂಬಾ ಜನ ಮಕ್ಕಳಾಗಿಲ್ಲ ಅಂತ ಬಂದಿದ್ದೀರಾ ಇಲ್ಲಿ, ಸೊ ಅದು ಗೊತ್ತಿರ್ಲಿ ಅಂತ ಹೇಳಿತ್ತು. ಓಕೆನಾ? ಸೊ ನೀವೇ ಥ್ಯಾಂಕ್ ಯು ನಾಗರಾಜ್ ಅವರೇ ಅಂಡ್ ಮಲ್ಲಪ್ಪ ಅವರ್ಗೋಲ್ಡ್ ಸ್ವಾಮಿಗಳೇ. ಸೊ ಆದಷ್ಟು ಬೇಗ ಸೀಮಂತದ್ದು ಸಿಹಿ ಊಟನ ಹಾಕ್ಸಿ ಗ್ರೂಪಿಗೆ. ಥ್ಯಾಂಕ್ ಯು.